Manish Travel Limited purchased two cars costing rupees 2,75,000 each from Mondavi Motors on 1st Jan 1999 on hire purchase system. The term were payment on delivery rupees 25,000 each and the balance in 5 equal installment together with interest at 6% per annum to be paid at the end of each year. Prepare necessary accounts in the books of Manish Travel Limited for 5 years. Depreciation is charged at 10% on diminishing balance method. ಇಲ್ಲಿ ಮನೀಶ್ ಟ್ರಾವೆಲ್ ಲಿಮಿಟೆಡ್ 2 ಕಾರ್ಸ್ನ ಪರ್ಚೇಸ್ ಮಾಡ್ತಾರೆ. ಅದು ಒಂದು ಕಾರ್ಗೆ 2,75,000 ಆಗುತ್ತೆ. ಮಾಂಡವಿ ಮೋಟರ್ಸ್ ಕಡೆಯಿಂದ ಪರ್ಚೇಸ್ ಆಗುತ್ತೆ. ಅದು ಯಾವಾಗ ಅಂದರೆ 1st Jan 1999 ಆನ್ ಹೈಯರ್ ಪರ್ಚೇಸ್ ಸಿಸ್ಟಮ್. ಅವರು ಇದು ಕಾರ್ನ ತಗೋಬೇಕಾದ್ರೆ ಇಮಿಡಿಯೇಟಾಗಿ 25,000 ಡೌನ್ ಪೇಮೆಂಟ್ ಮಾಡ್ತಾರೆ ಒಂದು ಕಾರ್ಗೆ. 2 ಕಾರ್ಗೆ 50,000 ಡೌನ್ ಪೇಮೆಂಟ್ ಮಾಡ್ತಾರೆ. ಇನ್ನು ಮಿಕ್ಕಿರೋ ಬ್ಯಾಲೆನ್ಸು 5 ಈಕ್ವಲ್ ಇನ್ಸ್ಟಾಲ್ಮೆಂಟ್ ಆಗಿ 6% ಪರ್ ಆ್ಯನಮ್ ಆಗಿ ಕಟ್ಟಬೇಕು. ಈಚ್ ಇಯರು ಎಂಡ್ ಆಫ್ ದ ಈಚ್ ಇಯರ್ ಅವರು 5% ಇದು 6% ಆಗಿ ಕಟ್ಟಬೇಕು. ನೆಕ್ಸ್ಟ್ ಡೆಪ್ರಿಸಿಯೇಷನ್ ಇಸ್ ಚಾರ್ಜ್. ಡೆಪ್ರಿಸಿಯೇಷನ್ 10% ಚಾರ್ಜ್ ಆಗುತ್ತೆ. ಅದು ಯಾವ ಬೇಸಿಸ್ ಮೇಲೆ ಅಂದರೆ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ಆಗಿ ಚಾರ್ಜ್ ಆಗುತ್ತೆ. ಅದಾದಮೇಲೆ ಫಸ್ಟು ವರ್ಕೌಟ್ ಮಾಡ್ಕೋಬೇಕು. 2 ಕಾರ್ಸ್ ಈಕ್ವಲ್ಸ್ 2,75,000 ಇಂಟು 2. 1 ಕಾರ್ಗೆ 2,75,000 ಅಂದರೆ 2 ಕಾರ್ಗೆ 5,50,000 ಆಗುತ್ತೆ. ಡೌನ್ ಪೇಮೆಂಟು 1 ಕಾರ್ಗೆ 25,000 ಅಂದರೆ 2 ಕಾರ್ಗೆ 50,000. 5,50,000 ಇಂದ 50,000 ಮೈನಸ್ ಮಾಡ್ಕೋಬೇಕು. ಆವಾಗ 5 lakh ಸಿಗುತ್ತೆ. ಅದು ಕ್ಯಾಶ್ ಪ್ರೈಸ್ ಬ್ಯಾಲೆನ್ಸ್ ಆಗುತ್ತೆ. ಅವರು 5 ಈಕ್ವಲ್ ಇನ್ಸ್ಟಾಲ್ಮೆಂಟ್ ಆಗಿ ಇಂಟ್ರೆಸ್ಟ್ನ ಪೇ ಮಾಡೋಕ್ಕೆ ಹೇಳಿದ್ದಾರೆ. ಅದಕ್ಕೆ 5 lakh ಡಿವೈಡೆಡ್ ಬೈ 5 ಮಾಡಿಕೊಂಡ್ರೆ ನಮಗೆ 1 lakh ಸಿಗುತ್ತೆ. ಇದು ನಮಗೆ ಕ್ಯಾಶ್ ಪ್ರೈಸ್ ಬ್ಯಾಲೆನ್ಸ್ ಆಗುತ್ತೆ. ನೆಕ್ಸ್ಟ್ ಇಂಟ್ರೆಸ್ಟ್ ಮತ್ತು ಇನ್ಸ್ಟಾಲ್ಮೆಂಟ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ವ್ಯಾಲ್ಯೂ ಆಫ್ 2 ಕಾರ್ಸ್ 2,75,000 ಇಂಟು 2. 1 ಕಾರ್ಗೆ 2,75,000 ಅಂದರೆ 2 ಕಾರ್ಗೆ 5,50,000 ಆಗುತ್ತೆ. ಅವರು 1/1/99 ಈ ಡೇಟ್ಗೆ ಡೌನ್ ಪೇಮೆಂಟ್ ಮಾಡಿದ್ದಾರೆ. ಎಷ್ಟು 25,000 1 ಕಾರ್ಗೆ ಅಂದರೆ 2 ಕಾರ್ಗೆ 50,000 ಆಗುತ್ತೆ. 5,50,000 ಮೈನಸ್ 50,000 5 lakhನ ಮೈನಸ್ ಮಾಡ್ಕೋಬೇಕು. ನೆಕ್ಸ್ಟ್ 50,000 ಡೌನ್ ಪೇಮೆಂಟ್ ಆಗಿರೋದೇ ಇನ್ಸ್ಟಾಲ್ಮೆಂಟಲ್ಲಿ ಹಾಗೆ 50,000 ಬರ್ಕೋಬೇಕು. ನೆಕ್ಸ್ಟ್ ಫಸ್ಟ್ ಇನ್ಸ್ಟಾಲ್ಮೆಂಟ್ನ ಅವ್ರು ಪೇಡ್ ಮಾಡ್ತಾರೆ. ಯಾವಾಗ ಅಂದರೆ 31st 12/1999 ಫಸ್ಟ್ ಇನ್ಸ್ಟಾಲ್ಮೆಂಟ್ನ ಪೇಡ್ ಮಾಡ್ತಾರೆ. 5 lakh ಇಂಟು 6%. ಅಲ್ಲಿ ಅವರು ಇಂಟ್ರೆಸ್ಟ್ನ 6% ಆಗಿ ಪೇಡ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ 6% ಡಿವೈಡೆಡ್ ಬೈ 100 ಮಾಡಿದಾಗ ನಮಗೆ 30,000 ಸಿಗುತ್ತೆ. ಈ ಕ್ಯಾಶ್ ಪ್ರೈಸ್ ಬ್ಯಾಲೆನ್ಸ್ನ 1 lakh ಹಾಗೆ ಬರ್ಕೋಬೇಕು. ಬರ್ಕೊಂಡಾಗ ನಾವು ಇದನ್ನು 1 lakh ಮತ್ತು 30,000 ಪ್ಲಸ್ ಮಾಡ್ಕೊಂಡು 1,30,000 ಇನ್ಸ್ಟಾಲ್ಮೆಂಟ್ ಸೈಡಲ್ಲಿ ಬರ್ಕೋಬೇಕು. ನೆಕ್ಸ್ಟ್ 5 lakh ಮೈನಸ್ 1 lakh ಮಾಡಿಕೊಂಡ್ರೆ 4 lakh ಬರುತ್ತೆ. ಈ 4 lakh ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅವರು ಪೇಡ್ ಮಾಡ್ತಾರೆ. ಯಾವಾಗ ಅಂದರೆ 31st 12/2000 ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಪೇಡ್ ಮಾಡ್ತಾರೆ. 4 lakh ಇಂಟು 4 lakh ಇದ್ರ ಮೇಲೆ ತಗೊಂಡೆ ನಾವು 4 lakh ಇಂಟು 6 ಡಿವೈಡೆಡ್ ಬೈ 100 ಅಂತ ಮಾಡ್ಕೋಬೇಕು. ಅವಾಗ ನಮಗೆ 24,000 ಸಿಗುತ್ತೆ. 1 lakhನ ಹಾಗೆ ಬರ್ಕೋಬೇಕು. 1 lakh ಪ್ಲಸ್ 24,000 1,24,000 ಆಗುತ್ತೆ. ನೆಕ್ಸ್ಟ್ ಥರ್ಡ್ ಇನ್ಸ್ಟಾಲ್ಮೆಂಟ್ನ ಅವರು 31st 12/2001 ಪೇಡ್ ಮಾಡ್ತಾರೆ. 3 lakh ಇಂಟು 6% ಪರ್ ಆ್ಯನಮ್. ಆವಾಗ ನಮಗೆ 18,000 ಸಿಗುತ್ತೆ. 18,000 ಪ್ಲಸ್ 1 lakh 18,000 ಆಗುತ್ತೆ. ನೆಕ್ಸ್ಟ್ ಅವರು ಫೋರ್ತ್ ಇನ್ಸ್ಟಾಲ್ಮೆಂಟ್ ಅವರು 31st 12/2002 ಅವರು ಪೇಡ್ ಮಾಡ್ತಾರೆ. 2 lakh ಇಂಟು 6 ಡಿವೈಡೆಡ್ ಬೈ 100. ಅವಾಗ 12,000 ಸಿಗುತ್ತೆ. ಇಂಟ್ರೆಸ್ಟ್ 12,000 ಸಿಗುತ್ತೆ. ಪ್ಲಸ್ 1 lakhನ ಆ್ಯಡ್ ಮಾಡಿಕೊಂಡ್ರೆ 1,12,000 ಇನ್ಸ್ಟಾಲ್ಮೆಂಟ್ ಅಮೌಂಟ್ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಫಿಫ್ತ್ ಇನ್ಸ್ಟಾಲ್ಮೆಂಟು ಯಾವಾಗ ಅಂದರೆ 31st 12/2003 ಪೇಡ್ ಮಾಡ್ತಾರೆ. 1 lakh ಇಂಟು 6 ಡಿವೈಡೆಡ್ ಬೈ 100. 1 lakh ಹಾಗೆ ಬರ್ಕೋಬೇಕು. ಇದು 1 lakh ಕ್ಯಾಶ್ ಪ್ರೈಸ್ ಹಾಗೆ ಬರ್ಕೋಬೇಕು. ಪ್ಲಸ್ 6,000 ಇವೆರಡನ್ನೂ ಆ್ಯಡ್ ಮಾಡಿಕೊಂಡ್ರೆ 1,06,000 ಆಗುತ್ತೆ. 1 lakh ಮೈನಸ್ 1 lakh ನಿಲ್ ಬರುತ್ತೆ. ಇಷ್ಟನ್ನು ಆ್ಯಡ್ ಮಾಡಿದಾಗ ನಮಗೆ 90,000 ಸಿಗುತ್ತೆ. ಇದನ್ನು ಆ್ಯಡ್ ಮಾಡಿದಾಗ 6,40,000 ಸಿಗುತ್ತೆ. ಪ್ರಾಬ್ಲಮ್ ಕರೆಕ್ಟಾಗಿರುತ್ತೆ ಅಂತ ಹೇಗೆ ನೋಡ್ಕೊಳ್ಳೋದು ಅಂದರೆ ಈ 6,40,000 ಪ್ಲಸ್ ಮೈನಸ್ 90,000ನ ಮೈನಸ್ ಮಾಡಿದಾಗ ನಮಗೆ 5,50,000 ಸಿಕ್ಕಿದ್ರೆ ನಮ್ಮದು ಇಲ್ಲಿ ಏನಿದೆ ಈ ಅಮೌಂಟ್ ಸಿಗಬೇಕು. ಇದು ನಾವೇನು ಪರ್ಚೇಸ್ ಮಾಡಿದ್ದೀವಿ ಆ ಅಮೌಂಟ್ ಸಿಕ್ಕಿದ್ರೆ ಈ ಪ್ರಾಬ್ಲಮ್ ಕರೆಕ್ಟ್ ಅಂತ ಗೊತ್ತು. ಇವಾಗ ಹೈಯರ್ ವೆಂಡರ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕು. ಹೈಯರ್ ವೆಂಡರ್ ಅಕೌಂಟ್ ಅಂದರೆ ಮಾಂಡವಿ ಮೋಟರ್ಸ್ ಅಕೌಂಟು. ಯಾರ ಬುಕ್ಸಲ್ಲಿ ಪ್ರಿಪೇರ್ ಮಾಡಬೇಕಂದ್ರೆ ಮನೀಶ್ ಟ್ರಾವೆಲ್ ಲಿಮಿಟೆಡ್ ಅಕೌಂಟಲ್ಲಿ ಪ್ರಿಪೇರ್ ಮಾಡಬೇಕು. ಇವಾಗ ಫಸ್ಟ್ ಡೇಟ್
11,1999 ಅಂದರೆ ಟು ಬ್ಯಾಂಕ್ ಅಕೌಂಟ್ ಇದು ಡೌನ್ ಪೇಮೆಂಟ್ ಅಮೌಂಟ್ನ ಬ್ಯಾಂಕ್ಗೆ ಸಬ್ಮಿಟ್ ಮಾಡೋದು. ಡೌನ್ ಪೇಮೆಂಟ್ ಅಮೌಂಟು 50,000 ಅದನ್ನು ಬರೀಬೇಕು. ಅದಾದಮೇಲೆ 31/12/1999 ಇನ್ಸ್ಟಾಲ್ಮೆಂಟ್ ಅಮೌಂಟು ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಎಷ್ಟಾಗಿದೆ ಟು ಬ್ಯಾಂಕ್ ಅಕೌಂಟ್ ಅಂತ ಬರ್ತಿ 1,30,000 ಬರ್ಕೋಬೇಕು. ಇಲ್ಲಿ ನೆಕ್ಸ್ಟ್ ಈ ಕಡೆ ಕ್ರೆಡಿಟ್ ಸೈಡಲ್ಲಿ 11/99 ಅಸೆಟ್ ಅಕೌಂಟು. ಅಸೆಟ್ ನೀವು ಇವಾಗ ಅಸೆಟ್ ಯಾವುದಾಗಿದೆ ಅಂದರೆ ಕಾರ್ ಆಗಿದೆ. ಸೊ ಬೈ ಕಾರ್ಸ್ ಅಕೌಂಟ್ ಅಂತ ಬರ್ದ್ಬಿಟ್ಟು ನಾವು 2 ಕಾರ್ನ ಎಷ್ಟು ಪರ್ಚೇಸ್ ಮಾಡಿದ್ರಿ ಆ ಫೈನಲ್ ಅಮೌಂಟು 5,50,000 ಅದನ್ನು ಬರ್ಕೋಬೇಕು. ನೆಕ್ಸ್ಟ್ 31/12/1999 ಬೈ ಇಂಟ್ರೆಸ್ಟ್ ಅಕೌಂಟು ಫಸ್ಟ್ ಇಂಟ್ರೆಸ್ಟ್ ನಾವು ಎಷ್ಟು ಕಟ್ಟಿರೋದು 30,000 ಅಮೌಂಟ್ನ ಇಲ್ಲಿ ಬರ್ಕೋಬೇಕು. ಇವೆರಡನ್ನೂ ಆ್ಯಡ್ ಮಾಡಿದಾಗ 5,80,000 ಬರುತ್ತೆ. ಎರಡು ಕಡೆನೂ 5,80,000 ಅಂತ ಬರ್ಕೋಬೇಕು. ಈ ಕಡೆ ಟ್ಯಾಲಿ ಆಗಲ್ಲ. ಸೊ ಅವಾಗ 1,30,000 ಪ್ಲಸ್ 50,000 1,80,000 ಆಗುತ್ತೆ. 5,80,000 ಇಂದ 1,80,000 ಮೈನಸ್ ಮಾಡಿದ್ರೆ 4,00,000 ಬರುತ್ತೆ. ಸೊ 4,00,000ನ ಇಲ್ಲಿ ಬರೆದ್ರೆ ಅವಾಗ ಈಕ್ವಲ್ ಆಗಿ 5,80,000 ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಇನ್ಸ್ಟಾಲ್ಮೆಂಟು 31/12/2000 ಟು ಬ್ಯಾಂಕ್ ಅಕೌಂಟ್ ಅಂತ ಬರೆದ್ಬಿಟ್ಟು ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅಮೌಂಟು 1,24,000 ಬರ್ಕೋಬೇಕು. ನೆಕ್ಸ್ಟ್ ಈ ಕಡೆ ಬ್ಯಾಲೆನ್ಸ್ ಈ ಅಮೌಂಟ್ನ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಮಾಡ್ಕೋಬೇಕು 4,00,000. ಅದಾದಮೇಲೆ 31/12/2000 ಬೈ ಇಂಟ್ರೆಸ್ಟ್ ಅಕೌಂಟು ಸೆಕೆಂಡ್ ಇಂಟ್ರೆಸ್ಟ್ ನಾವು ಎಷ್ಟು ಕಟ್ಟಿರೋದು 24,000 ಅದನ್ನು ಬರ್ಕೋಬೇಕು. ಇವಾಗ 4,24,000 ಆಯಿತು. 4,24,000 ಆಯಿತು. 4,24,000 ಆಗಬೇಕಂದ್ರೆ ಇಲ್ಲಿ ಬರೀ 1,24,000 ಇದೆ. ಈ ಅಮೌಂಟ್ ಇದೆ, ಇದನ್ನು ಮೈನಸ್ ಮಾಡಿಕೊಂಡ್ರೆ ಈ 3,00,000 ಬರುತ್ತೆ. ಅದನ್ನು ಇಲ್ಲಿ ಬರ್ಕೋಬೇಕು. ನೆಕ್ಸ್ಟ್ ಥರ್ಡ್ ಇಯರ್ 31/12/2001 ಟು ಬ್ಯಾಂಕ್ ಅಕೌಂಟು ಥರ್ಡ್ ಇನ್ಸ್ಟಾಲ್ಮೆಂಟ್ ಅಮೌಂಟು 1,18,000 ಇರುತ್ತೆ. 1,18,000 ಬರ್ಕೋಬೇಕು. ಅದಾದಮೇಲೆ ಈ ಕಡೆ 1/1/2001 ಅಂತ ಬರ್ಕೊಂಡು ಫಸ್ಟ್ ಬ್ರಾಡ್ ಡೌನ್ ಮಾಡ್ಕೋಬೇಕು. ಈ ಅಮೌಂಟ್ ಇದೆಯಲ್ಲ 3,00,000 ಅದನ್ನು ನೆಕ್ಸ್ಟ್ ಇಯರ್ಗೆ 3,00,000ನ ಬ್ರಾಡ್ ಡೌನ್ ಮಾಡ್ಕೋಬೇಕು. ಅದಾದಮೇಲೆ 31/12/2001 ಬೈ ಇಂಟ್ರೆಸ್ಟ್ ಅಕೌಂಟು 18,000 ಥರ್ಡ್ ಇಯರಲ್ಲಿ ಎಷ್ಟು ಬಂದಿದೆ 18,000 ಬಂದಿದೆ ಅದನ್ನು ಬರ್ಕೋಬೇಕು. ಸೊ ಇಲ್ಲಿ 3,18,000 ಆಯಿತು. ಇಲ್ಲಿ 1,80,000 ಇದೆ. ಸೊ ಇದರಿಂದ ಈ ಎರಡು ಅಮೌಂಟಿಂದ ಇದನ್ನು ಮೈನಸ್ ಮಾಡಿಕೊಂಡ್ರೆ 2,00,000 ಸಿಗುತ್ತೆ. ಅದು ನೆಕ್ಸ್ಟು ಫೋರ್ತ್ ಇಯರ್ 31/12/2002 ಟು ಬ್ಯಾಂಕ್ ಅಕೌಂಟು ಫೋರ್ತ್ ಇನ್ಸ್ಟಾಲ್ಮೆಂಟು ಎಷ್ಟು ಅಮೌಂಟ್ ಅಂದರೆ 1,12,000 ಬರ್ಕೋಬೇಕು. ಅದಾದಮೇಲೆ 1/1/2001 ಫಸ್ಟು ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆಗಿದ್ದಿಲ್ಲ ಅದನ್ನು ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಹಾಕ್ಬಿಟ್ಟು 3,00,000 ಅಮೌಂಟ್ ಬರ್ಕೋಬೇಕು. 31/12/2002 ಇದು ಬ್ಯಾಲೆನ್ಸ್ ಕ್ಯಾರಿ ಡೌನು. ಅದಾದಮೇಲೆ ಈ ಕಡೆ 31/12/2001 ಬೈ ಇಂಟ್ರೆಸ್ಟ್ ಅಕೌಂಟ್ ಅಂತ ಹಾಕ್ಕೊಂಡು ನಾವು ಫೋರ್ತ್ ಇನ್ಸ್ಟಾಲ್ಮೆಂಟಲ್ಲಿ 18,000 ಇಂಟ್ರೆಸ್ಟ್ ಅಮೌಂಟ್ನ ಕಟ್ಟಿದ್ದೀವಿ. ಸೊ 18,000 ಅಂತ ಬರ್ಕೋಬೇಕು. ಇವಾಗ ಇವೆರಡನ್ನೂ ಆ್ಯಡ್ ಮಾಡ್ಕೋಬೇಕು. 3,18,000 ಸಿಗುತ್ತೆ. ಈ ಕಡೆ ಬರೀ 1,12,000 ಇದೆ. ಸೊ 3,18,000 1,12,000 ಮೈನಸ್ ಮಾಡ್ಕೋಬೇಕು. ಅವಾಗ ನಮಗೆ 1,00,000 ಸಿಗುತ್ತೆ. ಅದು ನಮಗೆ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆಗುತ್ತೆ. ನೆಕ್ಸ್ಟ್ ಇಯರ್ಗೆ ಬ್ರಾಡ್ ಡೌನ್ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ಫಿಫ್ತ್ ಇಯರ್ದು ಲಾಸ್ಟ್ ಇಯರ್ದು 31/12/2002 ಟು ಬ್ಯಾಂಕ್ ಅಕೌಂಟು ಫಿಫ್ತ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಎಷ್ಟಪ್ಪ ಅಂದರೆ 1,06,000. ಈ ಕಡೆ 1/1/2003 ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನು ಹೋದ ಸತಿ ಲಾಸ್ಟ್ ಇಯರ್ದು ಕ್ಯಾರಿ ಡೌನ್ ಆಗಿರುತ್ತಲ್ಲ ಈ ಇಯರ್ನ ಅದನ್ನು 1,00,000ನ ಬ್ರಾಡ್ ಡೌನ್ ಮಾಡ್ಕೋಬೇಕು. ಅದಾದಮೇಲೆ ನೆಕ್ಸ್ಟ್ 31/12/2003 ಬೈ ಇಂಟ್ರೆಸ್ಟ್ ಅಕೌಂಟು 6,000 ಕಟ್ಟಿರ್ತೀವಿ. 6,000 ಬರ್ಕೋಬೇಕು. ಸೊ ಇದು 1,06,000 ಆಗುತ್ತೆ. ಇದು 1,06,000 ಆಗುತ್ತೆ. ಈಕ್ವಲ್ ಆಗಿದ್ರೆ ಪ್ರಾಬ್ಲಮ್ ಕರೆಕ್ಟ್ ಅಂತ. ನೆಕ್ಸ್ಟ್ ಇಂಟ್ರೆಸ್ಟ್ ಅಕೌಂಟಲ್ಲಿ ಫಸ್ಟು 31/12/1999 ಟು ಮಾಂಡವಿ ಮೋಟರ್ಸ್ ಅಕೌಂಟ್ 30,000 ಮನೀಶ್ ಟ್ರಾವೆಲ್ ಲಿಮಿಟೆಡ್ ಪರ್ಚೇಸ್ ಮಾಡಿರೋದನ್ನ ಕಾರ್ನ 30,000 ಫಸ್ಟ್ 30,000 ಇಂಟ್ರೆಸ್ಟನ್ನು 30,000 ಫಸ್ಟ್ ಇನ್ಸ್ಟಾಲ್ಮೆಂಟಲ್ಲಿ ಕಟ್ತಿದ್ದಾರೆ 30,000. ಸೊ ಟು ಮಾಂಡವಿ ಮೋಟರ್ಸ್ ಅಕೌಂಟ್ ಅಂತ ಬರ್ಬಿಟ್ಟು 30,000 ಬರ್ಕೋಬೇಕು. ನೆಕ್ಸ್ಟ್ 31/12/1999 ಬೈ P&L ಅಂತ ಅಕೌಂಟ್ ಅಂತ ಹಾಕ್ಬಿಟ್ಟು ಇದೇ 30,000 ಅಮೌಂಟ್ನ ತಿರ್ಗಾ ಇಲ್ಲೂ 30,000 ಅಂತ ಬರ್ಕೋಬೇಕು. ಸೊ ಎರಡು ಈಕ್ವಲ್ ಆಗುತ್ತೆ. ನೆಕ್ಸ್ಟ್ ಇಯರ್ 31/12/2000 ಟು ಮಾಂಡವಿ ಮೋಟರ್ಸ್ ಅಕೌಂಟ್ ಅಂತ ಬರ್ಬಿಟ್ಟು ಸೆಕೆಂಡ್ ಇಂಟ್ರೆಸ್ಟ್ ನಾವು 24,000 ಕಟ್ಟಿರ್ತೀವಿ. ಸೊ 24,000 ಅಂತ ಬರ್ಕೋಬೇಕು. ಈ ಕಡೆ 31/12/2000 ಬೈ P&L ಅಕೌಂಟ್ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬಂದ್ಬಿಟ್ಟು ಅದೇ 24,000 ಅಮೌಂಟ್ನ ಇಲ್ಲೂ 24,000 ಹಾಕೋಬೇಕು. ಸೊ ಎರಡು ಈಕ್ವಲ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಇಯರಲ್ಲಿ 31/12/2001 ಟು ಮಾಂಡವಿ ಮೋಟರ್ಸ್ ಅಕೌಂಟು ಥರ್ಡ್ ಇಂಟ್ರೆಸ್ಟ್ ನಾವು 18,000 ಪೇ ಮಾಡಿರ್ತೀವಿ. 18,000 ಅಂತ ಬರ್ಕೊಂಡು ಈ ಕಡೆ 31/12/2001 ಬೈ P&L ಅಕೌಂಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು. ಸೊ ಇಲ್ಲಿ 18,000 ಬರ್ಕೊಂಡಿದ್ದೀವಿ. ಇಲ್ಲೂ 18,000 ಸೇಮ್ ಅಮೌಂಟ 18,000 ಬರ್ಕೋಬೇಕು. ಸೊ ಎರಡು
ಸೇಮ್ ಅಮೌಂಟ್ ಬರುತ್ತೆ. ನೆಕ್ಸ್ಟ್ 4th ಇಯರಲ್ಲಿ 31/12/2002 ಟು ಮಾಂಡವಿ ಮೋಟರ್ಸ್ ಅಕೌಂಟ್ ಅಂತ ಬರ್ಕೊಂಡು 12,000 4th ಇಯರ್ ನಾವು 12,000 ಪೇ ಮಾಡಿರ್ತೀವಿ ಇಂಟ್ರೆಸ್ಟ್, ಸೊ 12,000 ಅಂತ ಬರ್ಕೋಬೇಕು. ನೆಕ್ಸ್ಟ್ 31/12/2002 ಸೇಮ್ ಡೇಟ್ ಹಾಕೊಂಡು ಬೈ P&L ಅಕೌಂಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬರ್ಕೊಂಡು ಸೇಮ್ ಅಮೌಂಟ್ 12,000 ಈ ಕಡೆನೇ ಬರ್ಕೋಬೇಕು. ಸೊ ಎರಡು ಈಕ್ವಲ್ ಆಗುತ್ತೆ. ಲಾಸ್ಟ್ ಇಯರು 31/12/2003 ಟು ಮಾಂಡವಿ ಮೋಟರ್ಸ್ ಅಕೌಂಟ್ ಅಂತ ಬರ್ಕೊಂಡು ಲಾಸ್ಟ್ ಇಯರ್ ನಾವು 6,000 ಪೇ ಮಾಡಿರ್ತೀವಿ ಇಂಟ್ರೆಸ್ಟು, ಸೊ 6,000 ಅಂತ ಬರ್ಕೊಂಡು ಈ ಕಡೆನೂ ಕೂಡ ಕ್ರೆಡಿಟ್ ಸೈಡ್ ಕೂಡ 31/12/2002 ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 6,000 ಬರ್ಕೋಬೇಕು. ಸೊ ಎರಡು ಈಕ್ವಲ್ ಆಗುತ್ತೆ 6,000 5 ಇನ್ಸ್ಟಾಲ್ಮೆಂಟ್ ಕಟ್ಟಕ್ಕೆ ಹೇಳಿರೋದು 5 ಇಯರ್ಸ್ ಇಲ್ಲಿದೆ. ನೆಕ್ಸ್ಟ್ ಅಸೆಟ್ ಅಕೌಂಟ್ ಅಂದರೆ ನಾವು ಕಾರ್ನ ಪರ್ಚೇಸ್ ಮಾಡಿರೋದ್ರಿಂದ ಕಾರ್ ಅಕೌಂಟ್. ಫಸ್ಟ್ ಇಯರು 1/1/1999 ಟು ಮಾಂಡವಿ ಮೋಟರ್ಸ್ ಅಕೌಂಟ್ ಅಂತ ಬರ್ಕೊಂಡು ನಾವು ಕಾರ್ನ ಪರ್ಚೇಸ್ ಮಾಡಿರೋ ಫೈನಲ್ ಅಮೌಂಟ್ 5,50,000 ಬರ್ಕೋಬೇಕು. ಈ ಕಡೆ 31/12/1999 ಬೈ ಡೆಪ್ರಿಸಿಯೇಷನ್ ಅಕೌಂಟು. ಅಲ್ಲಿ ಕ್ವೆಶನಲ್ಲಿ 10% ಡೆಪ್ರಿಸಿಯೇಷನ್ ಅಮೌಂಟ್ 10% ಕೊಟ್ಟಿರೋದು. ಸೊ 5,50,000 ಇಂಟು 10% 10/100 ಅಂತ ಮಾಡಿಕೊಂಡ್ರೆ ನಮಗೆ 55,000 ಸಿಗುತ್ತೆ. ಡೆಪ್ರಿಸಿಯೇಷನ್ ಅಕೌಂಟು ಫಸ್ಟ್ ಇಯರ್ದು 55,000 ಆಯಿತು. ನೆಕ್ಸ್ಟ್ ಆವಾಗ ಸೊ ಎರಡನ್ನೂ ಟೋಟಲ್ ಮಾಡಬೇಕು. ಟೋಟಲ್ ಮಾಡಿದಾಗ ಈ ಕಡೆ 5,50,000 ಸಿಗುತ್ತೆ, ಈ ಕಡೆ 55,000 ಸಿಗುತ್ತೆ. ಆವಾಗ ಇದೇನಪ್ಪ ಈ ಅಮೌಂಟ್ನ 5,50,000 55,000 ಮೈನಸ್ ಮಾಡಿದಾಗ 4,95,000 ಸಿಗುತ್ತೆ. ಅದು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆಗುತ್ತೆ. ಈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ನೆಕ್ಸ್ಟ್ ಇಯರ್ಗೆ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಮಾಡ್ಕೋಬೇಕು. 4,95,000 ನೆಕ್ಸ್ಟ್ ಇಯರ್ಗೆ ಬ್ರಾಡ್ ಡೌನ್ ಮಾಡ್ಕೊಂಡಾಗ ಈ ಕಡೆ 31/12/2000 ಬೈ ಡೆಪ್ರಿಸಿಯೇಷನ್ ಅಕೌಂಟ್ ಅಂತ ಹಾಕೊಂಡು ಈ ಅಮೌಂಟ್ 4,95,000 ಇಂಟು 10/100 ಅಂತ ಮಾಡ್ಕೊಂಡಾಗ 49,500 ಸಿಗುತ್ತೆ. ಟೋಟಲ್ ಸರಿ ಹೋಗಲ್ಲ. ಆವಾಗ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮಾಡ್ಕೋಬೇಕು. ಕ್ಯಾರಿ ಡೌನ್ ಮಾಡ್ಕೊಂಡಾಗ 4,95,000 ಮೈನಸ್ 49,500 ಮೈನಸ್ ಮಾಡ್ಕೊಂಡಾಗ 4,44,500 ಸಿಗುತ್ತೆ. ನೆಕ್ಸ್ಟ್ ಇಯರ್ಗೆ ಇದು ಬ್ರಾಡ್ ಡೌನ್ ಮಾಡ್ಕೋಬೇಕು. 4,45,500 ಸಿಕ್ಕಿದಾಗ ಅದಾದಮೇಲೆ ನೆಕ್ಸ್ಟ್ 31/12/2001 ಬೈ ಡೆಪ್ರಿಸಿಯೇಷನ್ ಅಕೌಂಟ್ ಅಂತ ಹಾಕೊಂಡು 4,45,500 ಇಂಟು ಡಿವೈಡೆಡ್ ಬೈ 100 44,550 ಸಿಗುತ್ತೆ. 44,550 ನೆಕ್ಸ್ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮಾಡ್ಕೋಬೇಕು. ಸೇಮ್ ಅಮೌಂಟು ಇದು ಸರಿ ಹೋಗಲ್ಲ. ಆವಾಗ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮಾಡ್ಕೊಂಡಾಗ 4,45,500 ಇಂದ 44,550 ಮೈನಸ್ ಮಾಡಿಕೊಂಡ್ರೆ 40,950 ಸಿಗುತ್ತೆ. 4,950 ಅಮೌಂಟ್ ಸಿಗುತ್ತೆ. ಸೊ ಆವಾಗ ನೆಕ್ಸ್ಟ್ ಇಯರ್ಗೆ ಈ ಅಮೌಂಟ್ನ ನೆಕ್ಸ್ಟ್ ಇಯರ್ಗೆ ಬ್ರಾಡ್ ಡೌನ್ ಮಾಡ್ಕೋಬೇಕು. ಅದಾದಮೇಲೆ 31/12/2002 ಅಲ್ಲಿ ಡೆಪ್ರಿಸಿಯೇಷನ್ ಅಕೌಂಟು 4,950 ಇಂದ ಇಂಟು 10/100 ಮಾಡಿದಾಗ 40,095 ರೂಪೀಸ್ ಸಿಗುತ್ತೆ. ಅದಾದಮೇಲೆ ಸೇಮ್ ಆಗಲ್ಲ ಅಂದ್ಬಿಟ್ಟು ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮಾಡ್ಕೋಬೇಕು. ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮಾಡ್ಕೊಂಡಾಗ 3,60,855 ಸಿಗುತ್ತೆ. ಅದನ್ನು ನೆಕ್ಸ್ಟ್ ಇಯರ್ಗೆ ಬ್ರಾಡ್ ಡೌನ್ ಮಾಡ್ಕೋಬೇಕು. ಅದಾದಮೇಲೆ 4th ಇಯರ್ 31/12/2003 ಬೈ ಡೆಪ್ರಿಸಿಯೇಷನ್ ಅಕೌಂಟ್ 3,60,855 ಇಂಟು 10/100 36,086 ಸಿಗುತ್ತೆ. ನೆಕ್ಸ್ಟು ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಈ ಅಮೌಂಟ್ನ ಮೈನಸ್ ಮಾಡ್ಕೊಂಡಾಗ 3,24,769 ಸಿಗುತ್ತೆ. ಅದನ್ನು ನೆಕ್ಸ್ಟ್ ಇಯರ್ಗೆ ಬ್ರಾಡ್ ಡೌನ್ ಮಾಡ್ಕೊಂಡು ಬಿಡಬೇಕು. ನೆಕ್ಸ್ಟ್ ಡೆಪ್ರಿಸಿಯೇಷನ್ ಅಕೌಂಟ್ ಫಸ್ಟ್ ಇಯರ್ 31/12/1999 ನಾವು ಕಾರ್ಸ್ ಅಕೌಂಟ್ ಮಾಡ್ಬೇಕಾದ್ರೆ ಡೆಪ್ರಿಸಿಯೇಷನ್ ಅಮೌಂಟ್ ಏನಾಗಿತ್ತು ಆ ಅಮೌಂಟ್ನ ಟು ಕಾರ್ಸ್ ಅಕೌಂಟ್ ಅಂತ ಹಾಕ್ಬಿಟ್ಟು ಫಸ್ಟ್ ಇಯರ್ದು ಡೆಪ್ರಿಸಿಯೇಷನ್ ಅಮೌಂಟ್ನ ಬರ್ಕೋಬೇಕು. ಈ ಕಡೆನೂ ಕ್ರೆಡಿಟ್ ಸೈಡ್ ಕೂಡ 31/12/1999 ಅಂತ ಹಾಕೊಂಡು ಬೈ ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹಾಕೊಂಡು 55,000 ಹಾಕೋಬೇಕು. ಸೊ ಎರಡು ಈಕ್ವಲ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಇಯರ್ 31/12/2000 ಅಂತ ಹಾಕೊಂಡು ಟು ಕಾರ್ಸ್ ಅಕೌಂಟ್ ಅಂತ ಹಾಕೊಂಡು ಸೆಕೆಂಡ್ ಇಯರ್ ಡೆಪ್ರಿಸಿಯೇಷನ್ ಅಮೌಂಟು 49,500 ಬರ್ಕೋಬೇಕು. ಕ್ರೆಡಿಟ್ ಸೈಡ್ ಕೂಡ 31/12/2000 ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬರ್ಬಿಟ್ಟು ಸೇಮ್ ಅಮೌಂಟ್ 49,500 ಈ ಕಡೆ ಹಾಕೋಬೇಕು. ಸೊ ಎರಡು ಈಕ್ವಲ್ ಆಗುತ್ತೆ. ನೆಕ್ಸ್ಟ್ 31/12/2001 ಟು ಕಾರ್ಸ್ ಅಕೌಂಟ್ ಅಂತ ಹಾಕೊಂಡು ಥರ್ಡ್ ಇಯರ್ ಡೆಪ್ರಿಸಿಯೇಷನ್ ಅಮೌಂಟ್ 44,550 ಬರ್ಕೋಬೇಕು. ಕ್ರೆಡಿಟ್ ಸೈಡ್ ಕೂಡ 31/12/2001 ಅಂತ ಹಾಕೊಂಡು ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಬರ್ಕೊಂಡು 44,550 ಬರ್ಕೋಬೇಕು. ಎರಡು ಸೈಡ್ ಈಕ್ವಲ್ ಆಗುತ್ತೆ. 4th ಇಯರ್ 31/12/2002 ಟು ಕಾರ್ಸ್ ಅಕೌಂಟ್ ಅಂತ ಹಾಕ್ಬಿಟ್ಟು 4th ಡೆಪ್ರಿಸಿಯೇಷನ್ ಅಮೌಂಟು 40,095 ಈ ಕಡೆ ಬರ್ಕೋಬೇಕು. ಈ ಕಡೆ 31/12/2002 ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬರ್ಕೊಂಡು 40,095 ಬರ್ಕೋಬೇಕು. ಎರಡು ಕಡೆನೂ ಸೇಮ್ ಬರುತ್ತೆ.
ಲಾಸ್ಟ್ ಇಯರ್ 31/12/2003 ಟು ಕಾರ್ಸ್ ಅಕೌಂಟ್ ಅಂತ ಹಾಕ್ಕೊಂಡು 36,086 ಈ ಕಡೆ ಬರ್ಕೋಬೇಕು. ಅದಾದಮೇಲೆ 31/12/2003 ಅಂತ ಹಾಕ್ಕೊಂಡು ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಸೇಮ್ ಲಾಸ್ಟ್ ಇಯರ್ ಡೆಪ್ರಿಸಿಯೇಷನ್ ಅಮೌಂಟ್ ಏನಾಗಿದೆ ಅದನ್ನು ಕ್ರೆಡಿಟ್ ಸೈಡ್ 36,086 ಅಂತ ಬರ್ಕೊಂಡು ಎರಡು ಕಡೆ ಈಕ್ವಲ್ ಆಗುತ್ತೆ.